ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ ಅನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನ ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಡಿಸೆಂಬರ್ 21, ಡಿಸೆಂಬರ್ 22, ಜನವರಿ 23 ಅಥವಾ ಡಿಸೆಂಬರ್ 24 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2, ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ಜಗತ್ತು ಕಂಡಂತಹ ಪ್ರತಿಭಾವಂತ ಗಣಿತಶಾಸ್ತ್ರಜ್ಞರಾದಂತಹ ಶ್ರೀನಿವಾಸ್ ರಾಮಾನುಜನ್ ಇವರ ಜನ್ಮದಿನದಂದು ಡಿಸೆಂಬರ್ 22ರಂದು ಪ್ರತಿ ವರ್ಷ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಗಣಿತಶಾಸ್ತ್ರ ಮಾನವನ ಅಭಿವೃದ್ಧಿಗೆ ನೀಡಿದಂತಹ ಕೊಡುಗೆ ಬಗ್ಗೆ ಅರಿವನ್ನು ಮೂಡಿಸುವುದು ಮತ್ತು ಈ ಗಣಿತಶಾಸ್ತ್ರದ ಅಧ್ಯಯನದ ಕುರಿತಾದಂತಹ ಪ್ರೋತ್ಸಾಹವನ್ನು ಮಾಡುವಂತಹ ನಿಟ್ಟಿನಲ್ಲಿ ದೇಶದಲ್ಲಿ ಈ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಡಿಸೆಂಬರ್ 22ರಂದು ಆಚರಿಸಲಾಗುತ್ತದೆ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಪ್ರಸಿದ್ಧವಾದಂತಹ ಈ ಮೊಧೇರಾ ಸೂರ್ಯ ದೇವಾಲಯ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಯಾವ ರಾಜ್ಯ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಒಡಿಶಾ, ಆಪ್ಷನ್ 3 ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ 4 ಗುಜರಾತ್ ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಮೊಧೇರಾ ಸೂರ್ಯ ದೇವಾಲಯ ಎಲ್ಲಿದೆ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಕರ್ನಾಟಕದ ಅತಿ ದೊಡ್ಡದಾದಂತಹ ಸೌರ ವಿದ್ಯುತ್ ಸ್ಥಾವರ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ತುಮಕೂರು, ಆಪ್ಷನ್ 2 ರಾಮನಗರ, ಆಪ್ಷನ್ 3 ಕೋಲಾರ್ ಅಥವಾ ಆಪ್ಷನ್ 4 ರಾಯಚೂರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಈ ಕರ್ನಾಟಕದ ಅತಿ ದೊಡ್ಡ ಸೌರ ವಿದ್ಯುತ್ ಸ್ಥಾವರ ಲೊಕೇಟ್ ಆಗಿದೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ವಿದ್ಯುತ್ ಸ್ಥಾವರ ನ್ಯೂಸ್ನಲ್ಲಿ ಯಾಕೆ ಇತ್ತು, ಸೋಲಾರ್ ಪಾರ್ಕ್ ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪಾವಗಡದಲ್ಲಿರುವಂತಹ ಈ ಪಾವಗಡ ತಾಲೂಕಿನ ತಿರುಮಣಿ ಬಳಿಯ ಸೋಲಾರ್ ಪಾರ್ಕ್ಗೆ ಈ G20ಯ ಎನರ್ಜಿ ಟ್ರಾನ್ಸಿಷನ್ ವರ್ಕಿಂಗ್ ಗ್ರೂಪ್ನ ವಿದೇಶಿ ಪ್ರತಿನಿಧಿಗಳು ಭೇಟಿ ನೀಡಿದ್ರು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಪಾವಗಡದಲ್ಲಿರುವಂತಹ ಸೋಲಾರ್ ಪಾರ್ಕ್ ಬಗ್ಗೆ ಈ ಒಂದು ಕಾಂಟೆಕ್ಸ್ಟನ್ನು ಇನ್ನೊಂದಿಷ್ಟು ಎಕ್ಸ್ಟೆಂಡ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಪ್ರತಿನಿಧಿಗಳು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ 13,000 ಎಕರೆಗಳಲ್ಲಿ ಹರಡಿರುವಂತಹ ವಿಸ್ತಾರವಾದಂತಹ ಈ ಸೌರ ವಿದ್ಯುತ್ ಸ್ಥಾವರದ ಸುಮಾರು 2,000 ಮೆಗಾವ್ಯಾಟ್ಗಳಷ್ಟು ಸಾಮರ್ಥ್ಯವನ್ನು, ಅಷ್ಟೊಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನು ಈ ಪಾವಗಡ ಸೋಲಾರ್ ಪಾರ್ಕ್ ಹೊಂದಿದೆ ಅಂತ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳ ಮೂಲಕ ಪ್ರಸ್ತುತಿ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಸೌರ ಫಲಕಗಳು ಅಥವಾ ಸೋಲಾರ್ ಪ್ಯಾನೆಲ್ಗಳನ್ನು ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರೋಬೋಟ್ಗಳ ಬಳಕೆಯನ್ನು ಮಾಡಲಾಗುತ್ತೆ ಅಂತ ಒಂದು ಡೆಮಾನ್ಸ್ಟ್ರೇಷನನ್ನು ಕೂಡ ನೀಡಲಾಯಿತು ಅಂತ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಅಥವಾ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ನಮ್ಮ ತುಮಕೂರಿನಲ್ಲಿರುವಂತಹ ಈ ಪಾವಗಡ್ ಸೋಲಾರ್ ಪಾರ್ಕ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಇದರ ಲೊಕೇಶನನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿಯ ಬಳಿಯ ಈ ಒಂದು ವಿಸ್ತೀರ್ಣವಾದಂತಹ ಒಂದು ಪ್ರದೇಶದಲ್ಲಿ ಈ ಸೋಲಾರ್ ಪಾರ್ಕನ್ನು ಸ್ಥಾಪನೆ ಮಾಡಲಾಗಿದೆ. ಇದು ವಿಶ್ವದಲ್ಲಿ 3ನೇ ಅತಿ ದೊಡ್ಡ
ವಿದ್ಯುತ್ ಉತ್ಪಾದನೆ ಮಾಡುವಂತಹ ಸೋಲಾರ್ ಪಾರ್ಕ್ ಆಗಿದ್ದು, ಇದಕ್ಕಿಂತ ದೊಡ್ಡದಾದಂತಹ ಇತರ ಸೋಲಾರ್ ಪಾರ್ಕ್ಗಳು ಅಂತಂದರೆ ರಾಜಸ್ಥಾನದಲ್ಲಿರುವಂತಹ ಬಡ್ಲಾ ಸೋಲಾರ್ ಪಾರ್ಕ್ ಮತ್ತು ಚೀನಾದಲ್ಲಿರುವಂತಹ ಹುವಾಂಗ್ ಹೈಡ್ರೋ ಪವರ್ ಹೈನಾನ್ ಸೋಲಾರ್ ಪಾರ್ಕ್. ಇದನ್ನು ಹೊರತುಪಡಿಸಿ ವಿಶ್ವದಲ್ಲಿ 3ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಈ ಸೌರ ವಿದ್ಯುತ್ ಸ್ಥಾವರ ಯಾವುದು ಅಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಈ ಸೋಲಾರ್ ಪಾರ್ಕ್ ಆಗಿದೆ. ಮುಖ್ಯವಾಗಿ ಈ ಸೋಲಾರ್ ಪಾರ್ಕನ್ನು ಆಪರೇಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಕರ್ನಾಟಕ ಸೋಲಾರ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಈ ಕರ್ನಾಟಕದ ನವೀಕರಿಸಬಹುದಾದಂತಹ ಇಂಧನಗಳ ಅಭಿವೃದ್ಧಿ ಲಿಮಿಟೆಡ್ ಮತ್ತು ಈ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈ ಸಂಸ್ಥೆಗಳ ಜಂಟಿ ಆಯೋಗವಾಗಿ ಅಥವಾ ಒಂದು ಉದ್ಯಮವಾಗಿ ಈ ಸೋಲಾರ್ ಪಾರ್ಕನ್ನು ಆಪರೇಷನಲೈಸ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಪಾವಗಡವನ್ನು, ಈ ಒಂದು ಲೊಕೇಶನನ್ನು ಸೆಲೆಕ್ಟ್ ಮಾಡಲು, ಆಯ್ಕೆ ಮಾಡಲು ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಭೌಗೋಳಿಕವಾಗಿ ಈ ಪಾವಗಡದ ವಿಶೇಷತೆಯನ್ನು ತಿಳ್ಕೊಳ್ಳೋದಾದರೆ, ಈ ಪಾವಗಡ ಅತಿ ಹೆಚ್ಚಾದಂತಹ ಸೋಲಾರ್ ರೇಡಿಯೇಷನ್ಗಳನ್ನು ಅಥವಾ ಸೌರ ವಿಕಿರಣಗಳನ್ನು ಸೆರೆ ಹಿಡಿಯುವಂತಹ ಒಂದು ಪ್ರದೇಶವಾಗಿದ್ದು, ಭೂಮಿಯ ಒಂದು ಏರಿಯಾದ ಲಭ್ಯತೆ ಕೂಡ ಆ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿದೆ. ವಿಶೇಷವಾಗಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಈ ಒಂದು ಪ್ರದೇಶದಲ್ಲಿ ಸುಮಾರು 6 ದಶಕಗಳಲ್ಲಿ ಕರ್ನಾಟಕ ಸರ್ಕಾರದಿಂದ 54 ಬಾರಿ ಬರ ಪೀಡಿತವಾದಂತಹ ಪ್ರದೇಶ ಅಂತ ಈ ಒಂದು ಪಾವಗಡ ಪ್ರದೇಶವನ್ನು ಗುರುತಿಸಲಾಗಿದೆ. ಮುಖ್ಯವಾಗಿ ಈ ತಾಲೂಕಿನಲ್ಲಿ ಅರೆ ಶುಷ್ಕ ಪ್ರದೇಶವಾಗಿ ಕಲ್ಲಿನ ಬೆಟ್ಟಗಳಿಂದ ಸುತ್ತುವರಿದಂತಹ ಎತ್ತರದ ಪ್ರಸ್ಥಭೂಮಿಯಾಗಿ ಈ ಒಂದು ಪಾವಗಡ ಸೋಲಾರ್ ಪಾರ್ಕ್ ಲೊಕೇಟ್ ಆಗಿದೆ. ಸೊ ಅಷ್ಟೇ ಅಲ್ಲದೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದಂತಹ ಈ ಒಂದು ಪ್ರದೇಶದಲ್ಲಿ, ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಹೆಚ್ಚಾದಂತಹ ಜನರು ಬಡ ರೈತರಾಗಿರುವುದರಿಂದ ಇಲ್ಲಿ ಅಷ್ಟೊಂದು ಹೆಚ್ಚಿನ ಬೆಳೆಯನ್ನು ಬೆಳೆಯದೇ ಇರುವಂತಹ ಕೆಲವೊಂದಿಷ್ಟು ಭೌಗೋಳಿಕ ಕಾರಣಗಳನ್ನು ಇಟ್ಕೊಂಡು ಈ ಪಾವಗಡ ಅನ್ನುವ ಪ್ರದೇಶವನ್ನು ಈ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಆಯ್ಕೆ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಪಾವಗಡ ಸೋಲಾರ್ ಪಾರ್ಕ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಮೊದಲ ಮೀಸಲಾದಂತಹ ಬಹುತರಂಗಾಂತರ ಅಥವಾ ಮಲ್ಟಿ ವೇವ್ ಲೆಂತ್ನ ಒಂದು ಆಸ್ಟ್ರೋಸ್ಯಾಟ್ ಅನ್ನುವ ಬಾಹ್ಯಾಕಾಶ ಅಬ್ಸರ್ವೇಟರಿಯನ್ನು ಇಸ್ರೋದಿಂದ ಪ್ರಾರಂಭ ಮಾಡಲಾಗಿತ್ತು, ಲಾಂಚ್ ಮಾಡಲಾಗಿತ್ತು. ಸೊ ಅದು ಯಾವ ವರ್ಷ ಅಂತ ಗುರುತಿಸಬೇಕಾಗಿದೆ. ಸಿಂಪಲ್ ಆಗಿ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಇಸ್ರೋದಿಂದ ಯಾವ ವರ್ಷದಲ್ಲಿ ಲಾಂಚ್ ಮಾಡಲಾಗಿತ್ತು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 2012, ಆಪ್ಷನ್ 2 2015, ಆಪ್ಷನ್ 3 2019 ಅಥವಾ ಆಪ್ಷನ್ 4 2022 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 2015ನೇ ಇಸವಿಯಲ್ಲಿ ಈ ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಬಾಹ್ಯಾಕಾಶಕ್ಕೆ ಇಸ್ರೋ ಸಂಸ್ಥೆಯಿಂದ ಉಡಾವಣೆ ಮಾಡಲಾಗಿತ್ತು. ಸೊ ಈ ಆಸ್ಟ್ರೋಸ್ಯಾಟ್ ಅನ್ನುವ ಈ ಒಂದು ಅಬ್ಸರ್ವೇಟರಿ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಈ ಆಸ್ಟ್ರೋಸ್ಯಾಟ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ತಾದ್ರೆ, ಆಗಲೇ ತಿಳಿಸಿದ ಹಾಗೆ 2015ರಲ್ಲಿ ಈ ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಇಸ್ರೋದಿಂದ ಲಾಂಚ್ ಮಾಡಲಾಗಿತ್ತು. ಕಳೆದ 7 ವರ್ಷಗಳಲ್ಲಿ ಈ ಆಸ್ಟ್ರೋಸ್ಯಾಟ್ ಅನ್ನುವ ಈ ಒಂದು ಅಬ್ಸರ್ವೇಟರಿ ಬಾಹ್ಯಾಕಾಶದಲ್ಲಿ ಕಲೆಕ್ಟ್ ಮಾಡಿದಂತಹ, ಸಂಗ್ರಹಿಸಿದಂತಹ ಸಾಕಷ್ಟು ಡೇಟಾಗಳನ್ನು ಇಸ್ರೋ ಅನ್ನುವ ಸಂಸ್ಥೆಯಿಂದ, ಅಂದರೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಈ ಭಾರತದಲ್ಲಿರುವಂತಹ ಇತರ ವಿಜ್ಞಾನಿಗಳಿಗೆ ಮತ್ತು ಸಂಶೋಧಕರಿಗೆ ಆ ಒಂದು ಡೇಟಾವನ್ನು ಎಕ್ಸಿಬಿಟ್ ಮಾಡಲಾಗ್ತಾ ಇದೆ ಅಥವಾ ಶೇರ್ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಆ ಒಂದು ಡೇಟಾವನ್ನು ಅಥವಾ ಆ ಒಂದು ದತ್ತಾಂಶವನ್ನು ಅನಾಲಿಸಿಸ್ ಮಾಡುವಂತಹ ಉದ್ದೇಶದಿಂದ ಅನೌನ್ಸ್ಮೆಂಟ್ ಆಫ್ ಅಪಾರ್ಚುನಿಟಿ ಅಥವಾ AO ರೀಸೆಂಟಾಗಿ ಇಸ್ರೋದಿಂದ ಪ್ರಕಟಣೆ ಮಾಡಲಾಗಿತ್ತು. ಸೊ ಹೀಗಾಗಿ ಆ ಡೇಟಾವನ್ನು ಅನಾಲಿಸಿಸ್ ಮಾಡುವಂತಹ ಉದ್ದೇಶದಿಂದ, ವಿಶ್ಲೇಷಣೆ ಮಾಡುವಂತಹ ಉದ್ದೇಶದಿಂದ ಸಾಕಷ್ಟು ವಿಜ್ಞಾನಿಗಳು, ಸಂಶೋಧಕರು ಇಸ್ರೋಗೆ ಭೇಟಿ ನೀಡ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಆಸ್ಟ್ರೋಸ್ಯಾಟ್ ಅನ್ನುವ ಈ ಒಂದು ಅಬ್ಸರ್ವೇಟರಿ ಕುರಿತಾದಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಆಗಲೇ ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಇದು ಏಕಕಾಲದಲ್ಲಿ ಸಾಕಷ್ಟು ರೀತಿಯಾದಂತಹ, ಅದರಲ್ಲಿ ಮುಖ್ಯವಾಗಿ ಈ ಎಕ್ಸ್ರೇ, ಆಪ್ಟಿಕಲ್ ಮತ್ತು ಅಲ್ಟ್ರಾವೈಲೆಟ್ ಸ್ಪೆಕ್ಟ್ರಲ್ ಬ್ಯಾಂಡ್ಗಳನ್ನು ಅಥವಾ ಈ ತರಂಗಾಂತರಗಳನ್ನು ಸೆರೆ ಹಿಡಿಯುವಂತಹ, ಅಧ್ಯಯನ ಮಾಡುವಂತಹ ಒಂದು ವಿಶೇಷವಾದಂತಹ ಕೆಪಾಸಿಟಿಯನ್ನು ಹೊಂದಿದಂತಹ ಅಬ್ಸರ್ವೇಟರಿ ಅಥವಾ ವೀಕ್ಷಣಾಲಯವಾಗಿದೆ. ಭಾರತದ ಮೊದಲ ಡೆಡಿಕೇಟ್ ಆದಂತಹ ಅಂದರೆ ಮೀಸಲಾದಂತಹ ಖಗೋಳಶಾಸ್ತ್ರದ ಅಧ್ಯಯನ ಮಾಡುವಂತಹ ಮಿಷನ್ ಈ ಆಸ್ಟ್ರೋಸ್ಯಾಟ್ ಆಗಿತ್ತು. ಸೊ 2015ರಲ್ಲಿ ಸೆಪ್ಟೆಂಬರ್ 28ರಂದು ಇಸ್ರೋದಿಂದ ಈ ಒಂದು ಮಿಷನನ್ನು ಡೆವಲಪ್ ಮಾಡಲಾಗಿದ್ದು 1515 kgಯ ಲಿಫ್ಟ್ ಆಫ್ ಮಾಸ್ನಿಂದ ಈ ಒಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಅನ್ನುವ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋದಿಂದ ಈ ಒಂದು ಉಡಾವಣೆಯನ್ನು PSLV ಮುಖಾಂತರ
ಲಾಂಚ್ ಮಾಡಲಾಗಿತ್ತು. ಸದ್ಯಕ್ಕೆ ಈ ಆಸ್ಟ್ರೋಸ್ಯಾಟ್ ಅನ್ನುವ ಈ ಅಬ್ಸರ್ವೇಟರಿ ಏನಿದೆ ಭೂಮಿಯಿಂದ ಸುಮಾರು 650 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಕಕ್ಷೆಯಲ್ಲಿ 6 ಡಿಗ್ರಿ ಸಮಭಾಜಕ ವೃತ್ತದಿಂದ 6 ಡಿಗ್ರಿ ಕೋನದಲ್ಲಿ ಹಾರಾಟವನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಅದು ಕಲೆಕ್ಟ್ ಮಾಡಲಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಸಂಶೋಧಕರಿಗೆ ಅಧ್ಯಯನ ಮಾಡುವುದಕ್ಕೆ ಮತ್ತು ಮುಂದಿನ ಸಂಶೋಧನೆಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯ ಮಾಡುವಂತೆ ಈ ಇಸ್ರೋದಿಂದ ಎಕ್ಸಿಬಿಟ್ ಮಾಡಲಾಗ್ತಾ ಇದೆ. ಅನೌನ್ಸ್ಮೆಂಟ್ ಆಫ್ ಅಪಾರ್ಚುನಿಟಿಯನ್ನು ಘೋಷಿಸಲಾಗಿದೆ. ಸೊ ಕನಿಷ್ಠ ಇದರ 5 ವರ್ಷಗಳ ಒಂದು ಜೀವನಾವಧಿಯನ್ನು ಈ ಆಸ್ಟ್ರೋಸ್ಯಾಟ್ ಕಂಪ್ಲೀಟ್ ಮಾಡಲಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಡಲಾಗಿತ್ತು. ಸೊ ಹೀಗಾಗಿ ಅದರಿಂದ ಕಲೆಕ್ಟ್ ಮಾಡಲಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲು ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಖಗೋಳಶಾಸ್ತ್ರದಕ್ಕೆ ಸಂಬಂಧಪಟ್ಟಂತಹ ಈ ನ್ಯೂಟ್ರಾನ್ ನಕ್ಷತ್ರಗಳು ಮತ್ತು ಈ ಕಪ್ಪು ಕುಳಿ ಅಥವಾ ಬ್ಲ್ಯಾಕ್ ಹೋಲ್ಸ್ಗಳನ್ನು ಒಳಗೊಂಡಂತಹ ಬೈನರಿ ಸ್ಟಾರ್ಗಳ ಸಿಸ್ಟಮ್ಗಳಲ್ಲಿ ಯಾವ ರೀತಿಯಾಗಿ ಎನರ್ಜಿ ಪ್ರೋಸೆಸ್ಸನ್ನು ಮಾಡಲಾಗುತ್ತೆ ಅಂತ ಆ ಒಂದು ಅಧ್ಯಯನವನ್ನು ಮಾಡುವುದಕ್ಕೆ ಈ ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲಾಗಿತ್ತು. ಈ ಬೈನರಿ ಸ್ಟಾರ್ಸ್ ಅಂತಂದರೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂತಂದರೆ, ಈ ಒಂದು 2 ನಕ್ಷತ್ರಗಳು ಒಂದೇ ಗುರುತ್ವಾಕರ್ಷಣೆಗೆ ಒಳಪಟ್ಟು ಈ ಆಪ್ರೇಟ್ ಮಾಡ್ತಾ ಇರುತ್ತೆ ಅಥವಾ ಚಲಿಸ್ತಾ ಇರುತ್ತೆ. ಅವುಗಳನ್ನು ಸ್ಟಡಿ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ನ್ಯೂಟ್ರಾನ್ ನಕ್ಷತ್ರಗಳ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಅಂದಾಜನ್ನು ಮಾಡಲು ಮತ್ತು ಈ ನಕ್ಷತ್ರಗಳು ಯಾವ ರೀತಿಯಾಗಿ ಹುಟ್ಟುತ್ತವೆ ಅನ್ನುವ ಒಂದು ನಕ್ಷತ್ರ ಪುಂಜದ ಆಚೆ ಇರುವಂತಹ ನಕ್ಷತ್ರಗಳ ವ್ಯವಸ್ಥೆಯೆಲ್ಲ ಸ್ಟಡಿ ಮಾಡುವಂತಹ ಉದ್ದೇಶದಿಂದ ಮತ್ತು ಯಾವ ರೀತಿಯಾಗಿ ಈ ನಕ್ಷತ್ರಗಳ ಉದಯದ ಸಂದರ್ಭದಲ್ಲಿ ಈ ಎನರ್ಜಿ ಪ್ರೊಸೆಸಿಂಗ್ ಆಗುತ್ತೆ ಅನ್ನುವ ಒಂದು ಅಬ್ಸರ್ವೇಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಮಲ್ಟಿ ವೇವ್ ಲೆಂತ್ ಅಬ್ಸರ್ವೇಟರಿಯನ್ನು ಆಸ್ಟ್ರೋಸ್ಯಾಟ್ ಅನ್ನುವ ಹೆಸರಿನಲ್ಲಿ ಲಾಂಚ್ ಮಾಡಲಾಗಿತ್ತು ಇಸ್ರೋದಿಂದ. ಸೊ ಅಷ್ಟೇ ಅಲ್ಲದೆ ಈ ಎಕ್ಸ್ರೇ ಮೂಲಗಳನ್ನು ಆಕಾಶದಲ್ಲಿರುವಂತಹ ಸಾಕಷ್ಟು ರೀತಿಯಾದಂತಹ ಈ ಪ್ರಕಾಶಮಾನವಾದಂತಹ ಎಕ್ಸ್ರೇ ಸೋರ್ಸಸ್ಗಳನ್ನು ಕೂಡ ಪತ್ತೆ ಹಚ್ಚಲು ಈ ಆಸ್ಟ್ರೋಸ್ಯಾಟ್ ಸಹಾಯ ಮಾಡ್ತಾ ಇತ್ತು. ಸೊ ಕಳೆದ 5 ವರ್ಷಗಳಿಂದ ಅಥವಾ 7 ವರ್ಷಗಳಿಂದ ಈ ಒಂದು ಡೇಟಾಗಳನ್ನು ಕಲೆಕ್ಟ್ ಮಾಡಲಾಗಿದ್ದು ಸದ್ಯಕ್ಕೆ ವಿಜ್ಞಾನಿಗಳಿಗೆ ಈ ಒಂದು ಡೇಟಾ ಅವೈಲೇಬಲ್ ಆಗಿದೆ. ಯಾವ ರೀತಿಯಾಗಿ ಅನಾಲಿಸಿಸನ್ನು ಮಾಡಬೇಕು ಮತ್ತು ಆ ಡೇಟಾವನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕು ಅಂತ ವಿಜ್ಞಾನಿಗಳು ಈ ಒಂದು ಡೇಟಾದ ಸಹಾಯದಿಂದ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಇನ್ನೂ ಅವಶ್ಯಕತೆ ಇರುವುದಿಲ್ಲ. ಸೊ ಆಸ್ಟ್ರೋಸ್ಯಾಟ್ ಅನ್ನುವ ಈ ಒಂದು ಅಬ್ಸರ್ವೇಟರಿಯ ಲಾಂಚ್ ಮಾಡಿದಂತಹ ಉದ್ದೇಶ ಮತ್ತು ಯಾವ ವರ್ಷದಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಯಾವ ಸಂಸ್ಥೆಯಿಂದ ಈ ಗೋಧಿಯ ಹೊಸ ತಳಿಯಾದಂತಹ HD3385 ಅನ್ನುವ ಶಾಖ ನಿರೋಧಕ ಉಷ್ಣ ನಿರೋಧಕ ವಿಧವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಗೋಧಿಯ ಹೊಸ ತಳಿಯಾದಂತಹ HD3385 ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಐಕಾರ್ ಅನ್ನುವ ಸಂಸ್ಥೆ, ಆಪ್ಷನ್ 2 IARI ಅನ್ನುವ ಸಂಸ್ಥೆ, ಅಥವಾ ಆಪ್ಷನ್ 3 FCI ಅನ್ನುವ ಸಂಸ್ಥೆ, ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಜಂಟಿಯಾಗಿ ಇದನ್ನು ಡೆವಲಪ್ ಮಾಡಿವೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 IARI ಅಥವಾ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI ಅನ್ನುವ ಸಂಸ್ಥೆಯಿಂದ ಇತ್ತೀಚೆಗೆ ಈ ಉಷ್ಣ ನಿರೋಧಕವಾದಂತಹ ಅತಿ ಹೆಚ್ಚಾದಂತಹ ಉಷ್ಣತೆಯ ಒಂದು ಪರಿಸರದಲ್ಲೂ ಕೂಡ ಬೆಳೆಯಲು ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಹೊಸ ಗೋಧಿಯ ತಳಿ HD3385 ಅನ್ನುವ ಗೋಧಿ ತಳಿಯನ್ನು ಡೆವಲಪ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI. ಸೊ ಅಷ್ಟೇ ಅಲ್ಲದೆ ಈಗ ನಿಮಗೆ ಸಪ್ಲಿಮೆಂಟರಿ ಕ್ವಶನ್, ಈ ಐಕಾರ್ ಅನ್ನುವ ಸಂಸ್ಥೆ ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಸಂಸ್ಥೆಯಾಗಿದ್ದು FCI ಮತ್ತು ಐಕಾರ್ ಅನ್ನುವ 2 ಸಂಸ್ಥೆಗಳ ಬಗ್ಗೆ ಸ್ಟಡಿ ಮಾಡಿ ಈ ಐಕಾರ್ ಮತ್ತು FCIನ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರ್ಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ HD3385 ಅನ್ನುವ ಹೊಸ ಗೋಧಿ ವಿಧವನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಥವಾ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ತಿಳ್ಕೊಂಡ್ವಿ. ಸೊ ಈ ವಿಜ್ಞಾನಿಗಳಿಂದ ಈ ಹೊಸ ತಳಿಯನ್ನು ಡೆವಲಪ್ ಮಾಡಲಾಗಿದ್ದು, HD ಅಂತಂದರೆ ಹೈ ಡ್ರೈ ಆ್ಯಂಡ್ ವೆಟ್ ಗ್ಲೂಟೆನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ, HD ಅನ್ನೋದು. ಸೊ ಈ ರೀತಿಯಾದಂತಹ ಹೊಸ ವೇರಿಯಂಟ್ನ ಗೋಧಿ ವಿಧವನ್ನು ಡೆವಲಪ್ ಮಾಡಲಾಗಿದ್ದು ಮುಖ್ಯವಾಗಿ ಈ ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಮತ್ತು ಈ ಜಗತ್ತಿನಾದ್ಯಂತ ಹೆಚ್ಚುತ್ತಿರುವಂತಹ ಉಷ್ಣಾಂಶದ ಸಂದರ್ಭಗಳಲ್ಲೂ ಕೂಡ ಸಮರ್ಥವಾಗಿ ಮತ್ತು ಹೆಚ್ಚು ಇಳುವರಿಯನ್ನು ಕೊಡುವಂತಹ ಒಂದು ಉದ್ದೇಶದಿಂದ ಈ ಹೊಸ ಗೋಧಿ ವಿಧವನ್ನು HD3385 ಅನ್ನೋ ಹೆಸರಿನಿಂದ ಈ ವಿಜ್ಞಾನಿಗಳಿಂದ ಡೆವಲಪ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಗೋಧಿಯ ಬಗ್ಗೆ
ಡಿಸ್ಕಸ್ ಮಾಡಲಾದಂತಹ ಈ ಒಂದು ಆರ್ಟಿಕಲ್ನಲ್ಲಿ ಈ ಗೋಧಿ ಬೆಳೆಯ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಅದಾದ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಗೋಧಿ ಬೆಳೆ ಭಾರತದಲ್ಲಿ ಅಕ್ಕಿಯ ನಂತರ ಬೆಳೆಯುವಂತಹ ಅತಿ ಹೆಚ್ಚಾಗಿ ಬೆಳೆಯುವಂತಹ ಪ್ರಮುಖವಾದಂತಹ ಆಹಾರ ಬೆಳೆಯಾಗಿದೆ. ಅದರಲ್ಲಿ ಕೂಡ ದೇಶದಲ್ಲಿ ಉತ್ತರ ಮತ್ತು ವಾಯುವ್ಯ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಆಹಾರ ಧಾನ್ಯವಾಗಿ ಈ ಗೋಧಿಯನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಗೋಧಿ ಬೆಳೆ ಏನಿದೆ ಮುಖ್ಯವಾಗಿ ರಾಬಿ ಬೆಳೆಯಾಗಿ ಗುರುತಿಸಿಕೊಳ್ಳುತ್ತೆ. ಅಂದರೆ ರಾಬಿ ಅಗ್ರಿಕಲ್ಚರಲ್ ಸೀಸನ್ ಅಂತಂದರೆ ರಾಬಿ ಕೃಷಿ ಋತುವಿನ ಅಂದರೆ ಹಿಂಗಾರಿನ ಸಂದರ್ಭದಲ್ಲಿ ಈ ಗೋಧಿಯನ್ನು ಬೆಳೆಯಲಾಗುತ್ತದೆ. ಮುಖ್ಯವಾಗಿ ಇದನ್ನು ಬಿತ್ತುವಂತಹ ಸಂದರ್ಭದಲ್ಲಿ ತಣ್ಣನೆಯ ಬೆಳವಣಿಗೆಯ ಋತುವನ್ನು ಹೊಂದಿರಬೇಕು. ಅಷ್ಟೇ ಅಲ್ಲದೆ ಇದನ್ನು ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 21ರಿಂದ 26 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ಪ್ರಖರವಾದಂತಹ ಪ್ರಕಾಶಮಾನವಾದಂತಹ ಪರಿಸರ ಆ ಒಂದು ಸಂದರ್ಭದಲ್ಲಿ ಇರಬೇಕು. ಸೊ ಆ ರೀತಿಯಾದಂತಹ ವಾತಾವರಣದಲ್ಲಿ ಸಮರ್ಥವಾಗಿ ಬೆಳೆಯುವಂತಹ ಸಾಮರ್ಥ್ಯ ಈ ಒಂದು ಗೋಧಿ ಬೆಳೆಗೆ ಇರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಮಳೆಯ ಪ್ರಮಾಣವನ್ನು ನೋಡೋದಾದರೆ ಸುಮಾರು 75ರಿಂದ 100 ಸೆಂಟಿಮೀಟರ್ಗಳಷ್ಟು ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಗೋಧಿಯನ್ನು ಸುಲಭವಾಗಿ ಬೆಳೆಯಬಹುದಾಗಿದ್ದು, ಈ ಗೋಧಿಗೆ ಅಗತ್ಯವಿರುವಂತಹ ಮಣ್ಣಿನ ವಿಧವನ್ನು ನೋಡೋದಾದರೆ ಬರಿದಾದಂತಹ ಫಲವತ್ತಾದಂತಹ ಲೋಮಿ ಮತ್ತು ಈ ಜೇಡಿ ಮಣ್ಣಿನ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇರುವಂತಹ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಗೋಧಿಯನ್ನು ಸುಲಭವಾಗಿ ಬೆಳೆಯಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಸಮ್ ಇನ್ಫಾರ್ಮೇಷನ್ ಆಫ್ ವೀಟ್. ಈಗ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಒಂದು ಹೊಸ ಗೋಧಿ ವಿಧವನ್ನು ಡೆವಲಪ್ ಮಾಡಿದಂತಹ ಈ ಭಾರತೀಯ ಕೃಷಿ ಅನುಸಂಧಾನ ಅಥವಾ ಸಂಶೋಧನಾ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಬ್ರಿಟಿಷರ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ 1905ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಈ ಸಂಸ್ಥೆಯನ್ನು. ಇದನ್ನು ಮುಂಚೆ ಬಿಹಾರದಲ್ಲಿ ಈ ಒಂದು ಸಂಸ್ಥೆಯ ಮುಖ್ಯ ಕೇಂದ್ರ ಇದ್ದಿದ್ದರಿಂದ ಪೂಜಾ ಅನ್ನುವ ಪ್ರದೇಶದಲ್ಲಿ ಇದ್ದಿದ್ದರಿಂದ ಪೂಜಾ ಇನ್ಸ್ಟಿಟ್ಯೂಟ್ ಅಂತ ಕೂಡ ಪೂಜಾ ಸಂಸ್ಥೆ ಅಂತ ಕೂಡ ಇದನ್ನು ಕರೆಯಲಾಗ್ತಾ ಇತ್ತು. ನಂತರದ ದಿನಗಳಲ್ಲಿ ಇದರ ಹೆಡ್ ಕ್ವಾರ್ಟರ್ನ ದೆಹಲಿಗೆ ಸ್ಥಳಾಂತರಿಸಲಾಯಿತು. ಸೊ ಆವಾಗಿನಿಂದ ಇದನ್ನು ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಅಂತ ಗುರುತಿಸಲಾಗ್ತಾ ಇದೆ. ಸದ್ಯಕ್ಕೆ ಇದರ ಒಂದು ಸಂಶೋಧನೆ ಮಾಡುವಂತಹ ಒಂದು ಫಂಡಿಂಗ್ಸನ್ನು ಭಾರತದಲ್ಲಿ ಐಕಾರ್ ಅನ್ನುವ ಸಂಸ್ಥೆಯಿಂದ ಈ ಒಂದು ಫಂಡಿಂಗ್ಸ್ಗಳನ್ನು ನೀಡಲಾಗುತ್ತೆ, ಸಂಶೋಧನೆಗಳಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನುವ ಪೋಷಕ ಸಂಸ್ಥೆಯಿಂದ ಫಂಡ್ಸ್ಗಳನ್ನು ಪಡೆದುಕೊಂಡು ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಸಂಶೋಧನೆಗಳನ್ನು ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ಈ ಒಂದು ಹೆಚ್ಚಾದ ಉಷ್ಣತೆಯಲ್ಲಿ ಬೆಳೆಯಲು ಸಮರ್ಥವಾದಂತಹ ಗೋಧಿಯ ತಳಿಯನ್ನು HD3385 ಅನ್ನುವ ಹೆಸರಿನಲ್ಲಿ ಈ ವಿಜ್ಞಾನಿಗಳಿಂದ ಡೆವಲಪ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. So that was about detailed information of IARI. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಮೊದಲ ಖಾಸಗಿ ಹೈಬ್ರಿಡ್ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಸೊ ಇದನ್ನು ದೇಶದಲ್ಲಿ ಯಾವ ರಾಜ್ಯದಲ್ಲಿ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್, ಆಪ್ಷನ್ 2 ಕೇರಳ, ಆಪ್ಷನ್ 3 ತಮಿಳುನಾಡು, ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ತಮಿಳುನಾಡಿನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಖಾಸಗಿಯಾದಂತಹ ಹೈಬ್ರಿಡ್ ರಾಕೆಟನ್ನು ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಆಪ್ಷನ್ 3 ತಮಿಳುನಾಡು ಈಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಭಾರತದ ಖಾಸಗಿ ಸಂಸ್ಥೆಯಿಂದ ದೇಶದ ಮೊದಲ ಹೈಬ್ರಿಡ್ ಸೌಂಡಿಂಗ್ ರಾಕೆಟನ್ನು ಡೆವಲಪ್ ಮಾಡಲಾಗಿದ್ದು, ತಮಿಳುನಾಡಿನ ಚೆಂಗಲ್ಪಟ್ಟು ಜಿಲ್ಲೆಯ ಪಟ್ಟಿಪುಲಂ ಅನ್ನುವ ಗ್ರಾಮದಲ್ಲಿ ಯಶಸ್ವಿಯಾಗಿ ಈ ಹೈಬ್ರಿಡ್ ರಾಕೆಟನ್ನು ಉಡಾವಣೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಮುಖ್ಯವಾಗಿ ಈ ಒಂದು ಹೈಬ್ರಿಡ್ ರಾಕೆಟನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಸಂಸ್ಥೆಗಳು ಯಾವುವು ಅಂತ ನೋಡೋದಾದರೆ, ಮಾರ್ಟಿನ್ ಫೌಂಡೇಶನ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಇಂಟರ್ನ್ಯಾಷನಲ್ ಫೌಂಡೇಶನ್ ಮತ್ತು ಬಾಹ್ಯಾಕಾಶ ವಲಯ ಭಾರತದ ಸಹಯೋಗದೊಂದಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಿಷನ್ 2023 ಅನ್ನುವ ಮಿಷನ್ನ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿದೆ. ಇದರ ಅಡಿಯಲ್ಲಿ ಹೈಬ್ರಿಡ್ ರಾಕೆಟನ್ನು ಡೆವಲಪ್ ಮಾಡಲಾಗಿದೆ. ಸೊ 5,000 ವಿದ್ಯಾರ್ಥಿಗಳ ಒಂದು ಸಹಾಯದಿಂದ ಈ ಹೈಬ್ರಿಡ್ ರಾಕೆಟನ್ನು ಡೆವಲಪ್ ಮಾಡಲಾಗಿದ್ದು, ಈ ರಾಕೆಟನ್ನು ಮುಖ್ಯವಾಗಿ ಹವಾಮಾನ, ವಾತಾವರಣದ ಪರಿಸ್ಥಿತಿಗಳು ಮತ್ತು ಈ ರೇಡಿಯೇಷನ್ಗೆ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನು ಮಾಡುವಲ್ಲಿ ಬಳಸಿಕೊಳ್ಳಬಹುದಾಗಿದೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ಸಂಸ್ಥೆಗಳಿಂದ ಶೇರ್ ಮಾಡಲಾಗಿದೆ. ಸೊ ನೆನಪಿಟ್ಕೊಳ್ಳಿ, ಭಾರತದ ಮೊದಲ ಖಾಸಗಿ ಹೈಬ್ರಿಡ್ ರಾಕೆಟನ್ನು ತಮಿಳುನಾಡಿನಲ್ಲಿ ಉಡಾವಣೆ ಮಾಡಲಾಗಿದೆ. ಸೊ ಇದರಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು. ಸುಮಾರು 5,000 ವಿದ್ಯಾರ್ಥಿಗಳ ಒಂದು ಪ್ರಾಜೆಕ್ಟ್ ಆಗಿ ಈ ಒಂದು ಹೈಬ್ರಿಡ್ ರಾಕೆಟನ್ನು ಡೆವಲಪ್ ಮಾಡಲಾಗಿದೆ ಅಂತ ಅನ್ನೋದು ವಿಶೇಷವಾಗಿದೆ.
ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಬಾಂಗ್ಲಾದೇಶದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮುಜೀಬುರ್ ರೆಹಮಾನ್, ಆಪ್ಷನ್ 2 ಶೇಖ್ ಹಸೀನಾ, ಆಪ್ಷನ್ 3 ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು, ಆಪ್ಷನ್ 4 ಶಕೀಬ್ ಅಲ್ ಹಸನ್ ಅಂತ ಇದೆ. ಸೊ ಈ 4 ಆಪ್ಷನ್ಗಳಲ್ಲಿ ಎಲಿಮಿನೇಷನ್ ಮೆಥಡ್ ಮೂಲಕ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅಂತ ಒಂದು ಲಾಜಿಕನ್ನು ಅಪ್ಲೈ ಮಾಡಿ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಈಗ ತಿಳಿಸ್ತೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಆಪ್ಷನ್ 2 ನೋಡೋಣ. ಶೇಖ್ ಹಸೀನಾ ಅವರು ಪ್ರಸ್ತುತವಾಗಿ ಬಾಂಗ್ಲಾದೇಶದ ಪ್ರಧಾನಿಯಾದಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಹೀಗಾಗಿ ಅಧ್ಯಕ್ಷರಾಗಿಲ್ಲ ಅಂತ ನಾವು ಒಂದು ಲಾಜಿಕನ್ನು ಅಪ್ಲೈ ಮಾಡ್ಬೋದು. ಆಪ್ಷನ್ 2 ಎಲಿಮಿನೇಟ್ ಆಗುತ್ತೆ. ಆಪ್ಷನ್ 4 ಶಕೀಬ್ ಅಲ್ ಹಸನ್ ಅವರು ಬಾಂಗ್ಲಾದೇಶದ ಪ್ರಸಿದ್ಧ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ. ಸೊ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ, ಎಲಿಮಿನೇಟ್ ಆಗುತ್ತೆ. ಇನ್ನು ಆಪ್ಷನ್ 1 ಮುಜೀಬುರ್ ರೆಹಮಾನ್ ಅವರು ಶೇಖ್ ಹಸೀನಾ ಅವರ ತಂದೆಯಾಗಿದ್ದರು ಮತ್ತು ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರಾಗಿದ್ದರು ಅಂತ ನಮಗೆಲ್ಲ ಇತಿಹಾಸದಿಂದ ಗೊತ್ತಾಗುತ್ತೆ. ಸೊ ಹೀಗಾಗಿ ಆಪ್ಷನ್ 1 ಕೂಡ ಎಲಿಮಿನೇಟ್ ಆಗುತ್ತೆ. ಉಳಿದಂತಹ ಆಪ್ಷನ್ ಯಾವುದು ಅಂತಂದರೆ ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು, ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಎಲಿಮಿನೇಷನ್ ಮೆಥಡನ್ನು ಬಳಸುವುದರಿಂದ ಕೂಡ ನೀವು ಆನ್ಸರನ್ನು ಕರೆಕ್ಟಾಗಿ ಆನ್ಸರ್ ಗೊತ್ತಿಲ್ಲದೆ ಇದ್ದರೂ ಕೂಡ ಎಲಿಮಿನೇಷನ್ ಮೆಥಡ್ನಿಂದ ನೀವು ಆನ್ಸರನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು ಅವರನ್ನು ಬಾಂಗ್ಲಾದೇಶದ 22ನೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಮಾಜಿ ನ್ಯಾಯಾಧೀಶರು ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದಂತಹ ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು ಅವರನ್ನು ಅವಿರೋಧವಾಗಿ ಈ ಒಂದು ಬಾಂಗ್ಲಾದೇಶದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಅಷ್ಟೇ ಅಲ್ಲದೆ ಈ ಬಾಂಗ್ಲಾದೇಶದ ಮುಖ್ಯ ಚುನಾವಣಾ ಆಯುಕ್ತರಿಂದ ಗೆಜೆಟ್ನಲ್ಲಿ ಹೊರಡಿಸಲಾದಂತಹ ಒಂದು ಮಾಹಿತಿಯ ಪ್ರಕಾರ 74 ವರ್ಷದ ಚುಪ್ಪು ಅವರನ್ನು ಮೊಹಮ್ಮದ್ ಅಬ್ದುಲ್ ಹಮೀದ್ ಅವರನ್ನು ರಿಪ್ಲೇಸ್ ಮಾಡುವುದರ ಮೂಲಕ, ಇದಕ್ಕಿಂತ ಮುಂಚೆ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಅಬ್ದುಲ್ ಹಮೀದ್ ಅವರನ್ನು ಅವರ ಸ್ಥಾನಕ್ಕೆ ಆಯ್ಕೆ ಮಾಡಿ ಈ ಚುಪ್ಪು ಅವರನ್ನು ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಇವರಿಗೆ ಕೊಡಲಾಗಿದೆ ಅಂತ ನಾವು ನ್ಯೂಸ್ನಿಂದ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಬಾಂಗ್ಲಾದೇಶ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡಿಬಿಡೋಣ. ಮೊದಲನೇದಾಗಿ ಪ್ರಧಾನಿಯಾದಂತಹ ಬಾಂಗ್ಲಾದೇಶದ ಪ್ರಧಾನಿ ಸದ್ಯಕ್ಕೆ ಯಾರಿದ್ದಾರೆ ಅಂತಂದರೆ ಶೇಖ್ ಹಸೀನಾ ಅವರು ಅಂತ ನಾವು ಕ್ವಶನ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ ಬಾಂಗ್ಲಾದೇಶದ ಕರೆನ್ಸಿ ಅಥವಾ ಯಾವ ಒಂದು ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ ಅಂತಂದರೆ ಬಾಂಗ್ಲಾದೇಶದ ಟಾಕಾ ಅನ್ನುವ ಒಂದು ಕರೆನ್ಸಿಯನ್ನು ಬಾಂಗ್ಲಾದೇಶದಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಈ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಅಂತ ನಮಗೆಲ್ಲ ಗೊತ್ತಿರುವ ಹಾಗೆ ಢಾಕಾ ಆಗಿದೆ. ಈ ಒಂದು ಇಮೇಜ್ನಲ್ಲಿ ಬಾಂಗ್ಲಾದೇಶದ ಫ್ಲ್ಯಾಗನ್ನು ಕೂಡ, ಧ್ವಜವನ್ನು ಕೂಡ ನೀವು ನೋಡಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂತ ತಿಳ್ಕೊಂಡ್ವಿ. ತುಮಕೂರಿನ ಪಾವಗಡ್ ತಾಲೂಕಿನ ತಿರುಮಣಿ ಬಳಿ ಈ ಕರ್ನಾಟಕದ ಅತ್ಯಂತ ದೊಡ್ಡದಾದಂತಹ ಸೋಲಾರ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ಒಂದನೇ ಆರ್ಟಿಕಲ್ನಲ್ಲಿ ತಿಳ್ಕೊಂಡ್ವಿ. ಅದಾದ ನಂತರ ಈ ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟ್ರಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಯಾವ ಉದ್ದೇಶದಿಂದ ಈ ಒಂದು ಅಬ್ಸರ್ವೇಟ್ರಿಯನ್ನು, ವೀಕ್ಷಣಾಲಯವನ್ನು ಉಡಾವಣೆ ಮಾಡಲಾಗಿತ್ತು 2015ರಲ್ಲಿ ಇಸ್ರೋದಿಂದ ಅಂತ ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಹೊಸದಾಗಿ ಡೆವಲಪ್ ಮಾಡಲಾದಂತಹ, ಅಭಿವೃದ್ಧಿಪಡಿಸಲಾದಂತಹ ಗೋಧಿ ತಳಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. HD3385 ಅನ್ನುವ ಈ ಒಂದು ಗೋಧಿ ತಳಿ ಯಾವ ರೀತಿಯಾಗಿ ಹೆಚ್ಚು ಉಷ್ಣತೆಯ ಸಂದರ್ಭದಲ್ಲೂ ಕೂಡ ಬೆಳೆಯುವಂತಹ ಸಾಮರ್ಥ್ಯವನ್ನು ಪಡೆದಿದೆ ಅಂತ ತಿಳ್ಕೊಂಡ್ವಿ. ನಂತರ ಗೋಧಿ ಬೆಳೆಯ ಬಗ್ಗೆ ಡೀಟೇಲ್ ಆಗಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ರಿವೈಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಥವಾ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆ ಡೀಟೇಲ್ ಆಗಿ ಇದರ ಒಂದು ಸಂಸ್ಥಾಪನೆಯ ಕುರಿತಾದಂತಹ ಸಾಕಷ್ಟು ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಖಾಸಗಿ ಸಂಸ್ಥೆಯಿಂದ ಲಾಂಚ್ ಮಾಡಲಾದಂತಹ ಹೈಬ್ರಿಡ್ ರಾಕೆಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಬಾಂಗ್ಲಾದೇಶದ ಇತ್ತೀಚಿನ ಹೊಸದಾಗಿ ಆಯ್ಕೆಯಾದಂತಹ ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು ಅವರ ಅಧ್ಯಕ್ಷತೆಯನ್ನು ವಹಿಸುವುದರ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಬಾಂಗ್ಲಾದೇಶದ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೂಡ ರಿವೈಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.